ಆಪದ್ ಬಾಂಧವ, ನಿಮ್ಮಮ್ಮ ಏನ್ ಮಾಡ್ತಿದಾರಲ್ಲಿ? ಬೀಡೆ ತೊಲಗ್ತು ಅಂತ ಇವತ್ತಾದ್ರೂ ನೆಮ್ಮದಿಯಿಂದ ನಿದ್ದೆ ಮಾಡ್ತೀನಿ. ಅಮ್ಮ ಏನ್ ಮಾಡ್ತಾ ಇದೀಯಾ? ಗಿಡ ನೆಡ್ತಾ ಇದ್ದೆ. ಏನು ಗಿಡ ನೆಡ್ತಾ ಇದೀಯಾ? ಇವತ್ ಏನಾಗಿದೆ ಅಮ್ಮ ನಿಂಗೆ? ಬೆಳಗ್ಗೆ ಹುಷಾರಿಲ್ಲ ಅಂದೆ, ನಾನ್ ಡಾಕ್ಟರ್ ಕರೆಸ್ತೀನಿ ಅಂದಾಗ ಬೇಡ ರೆಸ್ಟ್ ತಗೊಳ್ತೀನಿ ಅಂದೆ. ಆಮೇಲೆ ಆ ಪದಕ ಬಿಸಾಕ್ದೆ. ಈಗ ನೋಡಿದ್ರೆ ಗಿಡ ನೆಡ್ತಾ ಇದೀನಿ ಅಂತಿದ್ಯಾ. ನನಗೇನು ಅರ್ಥ ಆಗ್ತಾ ಇಲ್ಲ ಅಮ್ಮ. ಮನ್ಸ್ ಹಗುರ ಆಗ್ಲಿ ಅಂತ ಹೊರಗಡೆ ಬಂದೆ ಪ್ರದ್ಯುಮ್ನ. ಈ 2-3 ದಿವಸದಿಂದ ನಡೀತಾ ಇರೋದ್ ನೆನ್ಸ್ಕೊಂಡ್ರೆ ನನ್ ತಲೆ ಸಿಡಿತಾ ಇದೆ. ನಿಮ್ಮಪ್ಪ ಹಠ ಮಾಡಿ ನಿನ್ನ ಕಾಡು ಕಳ್ಸಿದ್ರು, ಆಮೇಲೆ ನಿನ್ ಗೆಲ್ದೆ ಇರೋ ಹಾಗೆ ರೌಡಿಗಳನ್ನ ಕಳ್ಸಿದ್ರು. ಈಗ ಪೂಜೆ ಕೂರಲ್ಲ ಅಂತ ಇದ್ದಾರೆ. ಯಾಕೋ ತುಂಬಾ ಭಯ ಆಗ್ತಾ ಇದೆ. ಗಾರ್ಡನಿಂಗ್ ಮಾಡಿದ್ರೆ ಮನ್ಸ್ ಬೇರೆ ಕಡೆ ಹರಿಯುತ್ತೆ, ಸ್ವಲ್ಪ ಸಮಾಧಾನ ಆಗ್ಬೋದೇನೋ ಅಂತ ಬಂದೆ. ಹೋಗ್ಲಿ ಬಿಡು, ಈಗ ಸಮಾಧಾನ ಆಯ್ತಾ? ನೀನ್ ಖುಷಿಯಾಗಿದ್ರೆ ನಂಗೆ ಅಷ್ಟೇ ಸಾಕು ಪ್ರದ್ಯುಮ್ನ. ನೆಮ್ಮದಿ ಸಮಾಧಾನ ಎಲ್ಲ ಇರುತ್ತೆ. ಅಲ್ಲ, ನೀನ್ ಹೀಗೆಲ್ಲ ಮಾಡಿದ್ರೆ ನಾನು ಹೇಗ್ ಖುಷಿಯಾಗಿರ್ಲಿ ಹೇಳು? ನೀನ್ ರೆಸ್ಟ್ ತಗೋಬೇಕಮ್ಮ. ಇಲ್ಲ, ನೀನ್ ರೆಸ್ಟ್ ತಗೋಬೇಕು. ನಾಳೆ ಉತ್ತರಾಧಿಕರಣ ಇದೆ. ಅರಣ್ಯ ಪ್ರವೇಶ ಮಾಡಿ ಸುಸ್ತಾಗಿರುತ್ತೆ ನಿನಗೆ. ನನ್ ಬಗ್ಗೆ ಅಷ್ಟೊಂದು ಯೋಚನೆ ಮಾಡ್ಬೇಡಮ್ಮ. ಮೊದಲು ನೀನ್ ಹುಷಾರಾಗ್ಬೇಕು. ಬಾ. ನಿನಾದಣ್ಣ ಏನ್ ತುಂಬಿಸಿದೆ ಅದ್ರೊಳಗೆ? ಎಷ್ಟು ಭಾರ ಇದೆ ನೋಡು. ಪುಟಾಣಿ, ಒಂದ್ ಟ್ರಾಲಿ ಎತ್ತಕ್ಕಾಗಲ್ಲ ನಿನ್ ಕೈಯಲ್ಲಿ, ಊರ್ ಎಲ್ಲ ಮಾತಾಡ್ತೀಯ. ಪುಟಾಣಿ, ನಿನ್ನನ್ ನಂಬ್ಕೊಂಡ್ರೆ ಅಕ್ಕ ನನಗ್ ಚೆನ್ನಾಗ್ ಬೈತಾರೆ. ಇಲ್ಲಿ ನೋಡು, ಅವಳ ಫೇವ್ರೆಟ್ ಕುರ್ತಾನೆ ಪ್ಯಾಕ್ ಮಾಡಿಲ್ಲ ನೀನು. ಎಲ್ಲಿ ಬ್ಯಾಗ್ ಓಪನ್ ಮಾಡು. ಇಲ್ಲೇನ್ ಮಾಡ್ತಾ ಇದ್ದೀರಾ ಎಲ್ರು? ಏನ್ ಮಾಡ್ತಾ ಇದ್ರಿ ನೀವೆಲ್ರು ಅಂತ ಕೇಳ್ದೆ. ಅಕ್ಕ, ಈಗ ತಾನೇ ಒಂದ್ ಮರ್ಡರ್ ಮಾಡ್ಕೊಂಡ್ ಬಂದಿದೀವಿ. ಬಾಡಿನ ಸೂಟ್ ಕೇಸಲ್ಲಿ ಹಾಕ್ತಿದೀವಿ. ಹೀಗೆ ಗೆಟ್ ಜೋಕ್ಸ್ ಮಾಡ್ತಿರು, ಪೊಲೀಸ್ ಬಂದು ನಿನ್ನ ಇಟ್ಕೊಂಡು ಹೋಗ್ತಾರೆ. ಓ, ಐ ಆಮ್ ಸೋ ಸ್ಕೇರ್ಡ್. ಅಕ್ಕ ಏನಿಲ್ಲ, ನಿನ್ ಸೂಟ್ ಕೇಸ್ ಪ್ಯಾಕ್ ಮಾಡ್ತಾ ಇದ್ವಿ, ಆಗೋಯ್ತು. ನನ್ ಸೂಟ್ ಕೇಸಾ? ಯಾಕೆ? ಅಕ್ಕ ನಾಳೆ ಹೊರಡ್ಬೇಕಲ್ಲ ನೀನು. ನಿಮ್ಗೆ ಯಾಕೆ ಕಷ್ಟ ಕೊಡೋದು ಅಂತ ನಾವೇ ಮಾಡಿದ್ವಿ. ಯಾರು ಹೇಳಿದ್ರು ನಿಮ್ಗೆ? ಅಣ್ಣ ಹೇಳ್ದ. ಓ, ಪ್ರದ್ಯುಮ್ನ ಹೇಳಿದ್ನಾ? ಅಂತೂ ನಿಮಗೂ ನನ್ನ ಈ ಮನೆಯಿಂದ ಆಚೆ ಕಳಿಸ್ಬೇಕು ಅಂತ ಆಸೆ ಇದೆ ಅಂತ ಆಯ್ತು. ಅಕ್ಕ ಯಾಕೆ ಹೇಗೆ ಹೇಳ್ತಿದ್ಯಾ? ಮತ್ತಿನ್ನೇನು, ಗಂಟು ಮೂಟೆ ಕಟ್ಟಿ ಹೋಗು ಅಂತ ಹೇಳ್ತಾ ಇದ್ದೀರಾ. ನಾನು ಈ ಮನೇಲಿರೋದು ನಿಮ್ಗೆಲ್ಲ ಇಷ್ಟ ಇಲ್ಲ ಅನ್ಸುತ್ತೆ. ಹಾಗಲ್ಲ ಅಕ್ಕ, ನೀನೇನ್ ಪರ್ಮನೆಂಟ್ ಆಗಿ ಹೋಗ್ತಿದ್ಯಾ ಹೇಳು? ಟ್ರೀಟ್ಮೆಂಟ್ಗಂತ ಹೋಗ್ತಾ ಇರೋದಲ್ವಾ? ಹೌದಕ್ಕ, ಅಣ್ಣ ಹೇಳ್ತಿದ್ದ ಅಲ್ಲಿ ಟ್ರೀಟ್ಮೆಂಟ್ ಚೆನ್ನಾಗಿದೆ, ನೀನ್ ಮತ್ತೆ ನಡಿಬಹುದಂತ. ದೂರ ಇದೆ ಹೌದು, ಆದ್ರೆ ಬಂದ್ಬಿಡ್ತೀಯಲ್ಲ ನೀನು. ಅಲ್ಲಿಗೆ ಹೋದಾಗ ನನ್ಗೇನಾದ್ರೂ ಆದ್ರೆ, ನಾನು ವಾಪಸ್ ಬರ್ದೇ ಇದ್ರೆ ನಿಮ್ಗೆಲ್ಲ ಖುಷಿ ಆಗುತ್ತಲ್ವಾ? ಯಾಕಕ್ಕ ಏನೇನೋ ಹೇಳ್ತೀಯಾ? ಬಿಟ್ಟು ಅನ್ನು ಅಕ್ಕ, ನಿನ್ಗೇನು ಆಗಲ್ಲ.
ಯಾಕಕ್ಕ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ? ಅಣ್ಣ ನಿರ್ಧಾರ ಮಾಡಿದಾನೆ, ಅದು ನಿನ್ ಬಗ್ಗೆ ಅಂದ್ಮೇಲೆ ಕಾರಣ ಇಲ್ಲದೆ ಮಾಡಿರ್ತಾನ ಹೇಳು? ಅಕ್ಕ ಅಳ್ಬೇಡ, ನೀನ್ ಹತ್ರ ನಮಗೂ ಅಳು ಬರುತ್ತೆ. ಅಕ್ಕ ಪುಟಾಣಿ, ಹೋಗೋ, ಬೇಗ ನೀರು ತಗೊಂಬ. ಬೇಗ ತಗೊಂಬ ಪುಟಾಣಿ. ಅಕ್ಕ, ಅಲ್ಲಿರೋದು ಆಮ್ರಪಾಲಿ ಫೋನ್ ಅಲ್ವಾ? ಇಲ್ಲೇನೂ ಇಲ್ಲವಲ್ಲ. ಆಪತ್ ಬಾಂಧವನ ತಾಯಿ ಗಿಡ ನೆಡುತ್ತಿದ್ದೇನೆ ಎಂದರು. ಇಲ್ಲಿ ನೋಡಿದರೆ ಖಾಲಿ ಇದೆ. ಮತ್ತೇನು ಮಾಡುತ್ತಿದ್ದರು? ಆಪತ್ ಬಾಂಧವ ಹೇಳಿದ್ದು ನಿಜ. ಅಮ್ಮ ನಿಜವಾಗಿಯೂ ಇಂದು ವಿಚಿತ್ರವಾಗಿಯೇ ಆಡುತ್ತಿದ್ದಾರೆ. ನನ್ನ ಬಳಿ ಸಮಯವಿಲ್ಲ. ಬರೀ ಪ್ರಶ್ನೆಗಳೇ ಕಾಣಿಸುತ್ತಿವೆ. ಉತ್ತರಗಳು ಎಲ್ಲೂ ಸಿಗುತ್ತಿಲ್ಲ. ಏನು ಮಾಡಲಿ ನಾನು? ಪಿತಾಶ್ರೀ ಅಪಾಯದಲ್ಲಿದ್ದಾರೆ. ಅವರನ್ನು ಹೇಗೆ ರಕ್ಷಿಸಲಿ? ಒಂದೂ ಗೊತ್ತಾಗುತ್ತಿಲ್ಲವಲ್ಲ. ಇದು ಆಮ್ರಪಾಲಿದೆ ಫೋನ್ ಅಲ್ವಾ ಅಕ್ಕ? ಓ ಎಸ್, ಅವ್ರದ್ದೇ ಇರಬೇಕು. ಅಲ್ಲ, ಇದು ಮೋಸ್ಟ್ಲಿ ಯುಕ್ತಿ ಫೋನ್ ಅನ್ಸುತ್ತೆ. ಇರ್ಬೋದು. ಆಮ್ರಪಾಲಿ ಮತ್ತೆ ಯುಕ್ತಿ ಹತ್ರ ಒಂದೇ ತರ ಫೋನ್ ಇದೆ ಅಲ್ವಾ? ಇಲ್ಲ, ಯುಕ್ತಿ ಅವಳ ಫೋನ್ ಕವರ್ ಹಾಕಿದಾಳೆ. ಇದು ಆಮ್ರಪಾಲಿದೆ. ಈಗ ನಿನ್ ರೂಮ್ ಹೆಂಗ್ ಬತ್ತಕ್ಕ? ನನಗೂ ಗೊತ್ತಿಲ್ಲ ಪುಟಾಣಿ, ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಹಾ, ಆಗ್ಲೇ ಯುಕ್ತಿ ಬಂದಿದ್ಲು, ಬಿಟ್ಟು ಹೋಗಿದ್ದಾಳೆ ಅನ್ಸುತ್ತೆ. ಯುಕ್ತಿ ಇಲ್ಲಿಗೆ ಬಂದಿದ್ಲ? ಯಾಕೆ? ಅಯ್ಯೋ, ಅವಳದಿದ್ದೇ ಇರುತ್ತಲ್ಲ ಅನ್ಯ. ಪ್ರದ್ಯುಮ್ನ ನನ್ನ ಹತ್ರ ಮಾತಾಡ್ತಿಲ್ಲ, ಅದು ಇದು ಅಂತ ಇದೇ ಕಂಪ್ಲೇಂಟ್ ಹೇಳಕ್ ಬಂದಿದ್ಲು. ಅವಳು ಮಾಡೋ ಕೆಲಸಕ್ಕೆ ಅಣ್ಣ ಇಡೀ ಜೀವನ ಅವಳ ಮುಖಾನೂ ನೋಡಲ್ಲ. ಹಾ, ನಾನು ಹಾಗೆ ಹೇಳಿ ಕಳಿಸ್ದೆ. ಅವಳು ಬಂದಾಗಲೇ ಬಿಟ್ಟು ಹೋಗಿದ್ದಾಳೆ. ಅವಳ ಫೋನ್ ಅಂತ ಅನ್ಕೊಂಡು ಆಮ್ರಪಾಲಿ ಫೋನ್ನ ತಗೊಂಡ್ ಬಂದಿದ್ದಾಳೆ ಅನ್ಸುತ್ತೆ. ಇಲ್ಲ ಅನ್ಯ, ಅವಳು ಬೇಕು ಅಂತಾನೆ ಆಮ್ರಪಾಲಿ ಫೋನ್ ತಗೋ ಬಂದಿದ್ದಾಳೆ. ಬೊಗಳೆ ಬಿಡ್ಬೇಡ ಪುಟಾಣಿ. ಆ ಕರಿಬೇಡ ನನ್ನ. ನಿನ್ನೆ ವಜ್ರಗಿರಿಲಿ ಆಮ್ರಪಾಲಿನ ಫೋನ್ ಕೊಡು ಅಂತ ಕೇಳಕ್ ಬಂದಿದ್ಲು. ನಿಜವಾಗ್ಲೂ ಕೇಳಿದ್ಲ ಪುಟಾಣಿ? ನಿಜವಾಗ್ಲೂ ಕೇಳಿದ್ಲು. ಬೇಕಾದ್ರೆ ಆಮ್ರಪಾಲಿನೇ ಕೇಳು. ಹೌದೌದು, ಯುಕ್ತಿ ಮಾಡೋ ಕೆಲಸನೇ ಇದು. ಹೌದೌದು, ಮನೆಗ್ ಬಂದಾಗಿಂದ ಆಮ್ರಪಾಲಿನ ಕಂಡ್ರೆ ಆಗಲ್ಲ ಅವಳಿಗೆ. ಮಾಯಿಗೂ ಅಣ್ಣನ್ಗೂ ಯುಕ್ತಿ ಮಾಡೋ ಎಲ್ಲ ಕೆಲಸ ಗೊತ್ತಾದ್ರೆ ಅಷ್ಟೇ ಕತೆ. ಪಾಪ, ಮನೇಲಿ ಎಲ್ರೂ ನಾಳೆ ನಾನು ಹೋಗ್ತೀನಿ ಅಂತ ಅನ್ಕೋತಾ ಇದ್ದಾರೆ. ಆದ್ರೆ ನಾಳೆ ಆಮ್ರಪಾಲಿ ಈ ಮನೆಯಿಂದ ಪರ್ಮನೆಂಟಾಗಿ ಹೊರಟು ಹೋಗ್ತಾಳೆ ಅಂತ ಯಾರಿಗೂ ಗೊತ್ತಿಲ್ಲ. ಆಮ್ರಪಾಲಿ, ಎಷ್ಟೆಲ್ಲ ಹೇಳಿದೀನಿ ನಿನ್ ಫೋನಲ್ಲಿ ಎಲ್ಲೆಲ್ಲೋ ಬಿಟ್ಬಿಟ್ಟು ಬರ್ಬೇಡ ಅಂತ. ತಗೋ. ಏನಾಯ್ತು ಆಮ್ರಪಾಲಿ? ಅಪ್ಪನ ಬಗ್ಗೆ ಯೋಚನೆ ಮಾಡ್ತಾ ಇದ್ಯಾ? ಏನು ಆಗಲ್ಲ ಆಮ್ರಪಾಲಿ, ಎಲ್ಲ ಸರಿ ಹೋಗುತ್ತೆ.
ಅರಸು ಮನೆತನದವರು 300 ವರ್ಷಗಳ ಹಿಂದೆ ವಜ್ರದ ವ್ಯಾಪಾರ ಶುರು ಮಾಡಿದಾಗ ವಜ್ರದ ಕಣಿಯಲ್ಲಿ ಸಿಕ್ಕ ಮೊದಲನೇ ವಜ್ರ ಆಯಿತು. ಅರಸು ಮನೆತನದ ಉತ್ತರಾಧಿಕಾರಿ ಪಟ್ಟ ಕಟ್ಟಿದಾಗ ಇದನ್ನ ಕೊಡೋದು ಪದ್ಧತಿ. 300 ವರ್ಷಗಳಿಂದ ಮುರಿದೆ ನಡೆದು ಬಂದಿರೋ ಶಾಸ್ತ್ರ ಇದು. ಮುರ್ದಿಲ್ಲ ಅಂತ ಸುಳ್ಳ್ಯಾಕೆ ಹೇಳ್ತೀಯ ಮಾಯಿ? ಶಾಸ್ತ್ರದ ಪ್ರಕಾರ ಮಾತಾಡೋದಾದ್ರೆ ನನಗ್ ಬರ್ಬೇಕಿತ್ತು, ಕೊಟ್ರಾ? ಇಲ್ವಲ್ಲ. ಅಪ್ಪ ನನಗೆ ಉತ್ತರಾಧಿಕರಣನ ಮಾಡೋದೇ ಇಲ್ಲ ಅನ್ಬಿಟ್ರು. ಅದಕ್ಕೆ ಕಾರಣ ಏನು ಅಂತಾನೂ ಗೊತ್ತು ನಿನ್ಗೆ. ಗೊತ್ತಿಲ್ಲದೆ ಇರೋ ಹಾಗೆ ನಾಟಕ ಮಾಡಬೇಡ. ಯಾಕೆ? ನಾನು ದೇವಿಯಾನಿನ ಪ್ರೀತಿ ಮಾಡಿದೆ ಅಂತನಾ? ಪ್ರೀತಿ ಸಮಸ್ಯೆ ಅಲ್ಲ ಸತ್ಯ. ಅಪ್ಪನ ಮಾತಿಗೆ ಧಿಕ್ಕಾರ ಹಾಕಿ ಮನೆ ಬಿಟ್ಟು ಹೊರಟಿಯಲ್ಲ ಅದು. ಈಗ ಪ್ರೀತಿ ಸಮಸ್ಯೆ ಅಲ್ಲ ಅಂತ ಹೇಳ್ತಾ ಇದೀಯಾ? ಅವತ್ತು ನಿಮಗೆ ಪ್ರೀತಿ ಒಪ್ಪಿಗೆ ಆಗಿದ್ರೆ ನಾನು ಯಾಕೆ ಮನೆ ಬಿಟ್ಟು ಹೋಗ್ತಾ ಇದ್ದೆ? ಈಗ ಹಳೆ ವಿಷಯ ಎಲ್ಲ ಯಾಕೆ ಎದಕ್ಬೇಕು? ಚೆನ್ನಾಗಿದೆ, ನೀವೇನು ಬೇಕಾದ್ರೂ ಹೇಳ್ಬೋದು, ಸುಳ್ಳು ಸೃಷ್ಟಿಸ್ಬೋದು. ಆದ್ರೆ ನಾನು ಒಂದು ಮಾತಾಡ್ಬಿಟ್ರೆ ಅದು ದೊಡ್ಡ ಅಪರಾಧ ಆಗ್ಬಿಡುತ್ತೆ ಅಲ್ವಾ? ನಿನ್ನ ಹತ್ರ ಜಗಳ ಆಡೋಕಾಗ್ಲಿ ಮನಸ್ತಾಪ ಮಾಡ್ಕೊಳಕಾಗ್ಲಿ ಇಷ್ಟ ಇಲ್ಲ ಸತ್ಯ ನಂಗೆ. ನಾಳೆ ಪೂಜೆಗೆ ಸಂಪ್ರದಾಯದ ಪ್ರಕಾರ ಅಪ್ಪ ಕೂತ್ಕೋಬೇಕು. ಪ್ರದ್ಯುಮ್ನ ಅರಣ್ಯ ಪ್ರವೇಶ ಮಾಡಿದ್ರೆ ಪೂಜೆ ಕೂತ್ಕೊಳ್ತೀನಿ ಅಂತ ಹೇಳಿದೆ. ಆದ್ರೆ ದೇವ್ರ ಸನ್ನಿಧಾನದಲ್ಲಿ ಮಾತು ಮುರಿದೆ. ಕೊನೆ ಸಲ ಹೇಳ್ತಾ ಇದ್ದೀನಿ, ನಾಳೆ ಪೂಜೆ ಕೂತ್ಕೊ. ಅಷ್ಟು ಸಂಪ್ರದಾಯ ಅಂತ ಮಾತಾಡೋರು ಮಗನಿಗೆ ಪಟ್ಟ ಕಟ್ಟುವಾಗ ಮರ್ತೋಯ್ತಲ್ವಾ? ಪದೇ ಪದೇ ಹಳೆ ವಿಷಯ ಕೆದಕಿ ಏನ್ ಸಿಗತ್ತೆ ಸತ್ಯ ನಿನಗೆ? ನಾಳೆ ಪೂಜೆ ಕೂತ್ಕೋತೀಯೋ ಇಲ್ವೋ? ಇಲ್ಲ, ನಾನ್ ಕೂತ್ಕೊಳ್ಳಲ್ಲ. ಅವನೇ ಅನ್ನಲ್ಲ ಮನೆಯವ್ರು ಕೂತ್ಕೋಬಹುದು ಅಂತ. ಅಯ್ಯೋ, ನೀವು ಕೂತ್ಕೊಳ್ಳಲ್ಲ ಅನ್ನೋ ಬೇಜಾರಿಗೆ ಅವನು ಹಾಗೆ ಹೇಳಿದ್ದು ಬಾಬಾ. ನೀವು ಕೂತ್ಕೊಳ್ತೀರಾ ಅಂದ್ರೆ ಅವನಷ್ಟು ಖುಷಿ ಪಡೋರು ಬೇರೆ ಯಾರು ಇಲ್ಲ. ಒಪ್ಕೊಳ್ರಿ. ಸತ್ಯ, ನನಗ್ ಗೊತ್ತು ಅಪ್ಪ ನಿನಗೆ ಉತ್ತರಾಧಿಕರಣ ಮಾಡದೇ ಇದ್ದಾಗ ನಿನಗೆ ಎಷ್ಟು ಬೇಜಾರಾಯ್ತು ಅಂತ. ತಪ್ಪು ಯಾರ್ದು ಅಂತ ನಾನು ಬೆರಳು ಮಾಡಿ ಯಾರ ಕಡೆನೂ ತೋರಿಸ್ತಾ ಇಲ್ಲ, ಕೆಟ್ಟಗಳಿಗೆ. ಆದ್ರೆ ಆ ಸಿಟ್ಟನ್ನ ನಿನ್ ಮಗನ್ ಮೇಲೆ ತೋರಿಸ್ಬೇಡ. ಪೂಜೆ ಕೂತ್ಕೋ ಸತ್ಯ. ಒಪ್ಕೋ ಅಣ್ಣ. ಒಪ್ಕೊಳ್ಳಿ ಬಾವಾ. ಆಯ್ತು, ಕೂತ್ಕೋತೀನಿ. ಈಗ ಒಪ್ಕೊಂಡಿದ್ದೀನಿ. ನಾಳೆ ಬೆಳಗ್ಗೆ ಉತ್ತರಾಧಿಕರಣ ನಡೆದ ಹಾಗೆ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು.